ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ನಿನ್ನೆ ದಿನೇಶ್ ಗುಂಡೂರಾವ್ ಈಜುಕೊಳದಲ್ಲಿ ಈಜಾಡಿದ್ದು, ಇಷ್ಟೆಲ್ಲ ಡೆಂಘಿ ಕಾಟದ ನಡುವೆ, ಡೆಂಘಿ ಸಂಕಷ್ಟದ ನಡುವೆ ಆರಾಮಾಗಿ ದಿನೇಶ್ ಗುಂಡೂರಾವ್ ಈಜುಕೊಳದಲ್ಲಿ ಈಜಾಡಿದ್ದು, ಜವಾಬ್ದಾರಿಯುತ ಸಚಿವರು ಈ ರೀತಿ ನಿರ್ಲಕ್ಷ್ಯ ತೋರಿದ್ದು ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು. ಬಿಜೆಪಿ ಕೆಂಡಾಮಂಡಲಾಗಿತ್ತು ಈ ವಿಚಾರದಲ್ಲಿ. ಈಗ ಬಿಜೆಪಿ ಅವರ ಟೀಕೆಗೆ ದಿನೇಶ್ ಗುಂಡೂರಾವ್ ಕಿಡಿಕಿಡಿಯಾಗಿದ್ದಾರೆ. ಈಜುಕೊಳದಲ್ಲಿ ಸ್ವಿಮ್ಮಿಂಗ್ ಮಾಡಿದ್ರಲ್ಲಿ ತಪ್ಪೇನಿದೆ? ನಾನು ಐಷಾರಾಮಿ ಜಾಗದಲ್ಲಿ ಸ್ವಿಮ್ಮಿಂಗ್ ಮಾಡಿಲ್ಲ, ಪಾಲಿಕೆಯ ಈಜುಕೊಳದಲ್ಲಿ ಸ್ವಿಮ್ಮಿಂಗ್ ಮಾಡಿದ್ದು ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ದಿನೇಶ್ ಗುಂಡೂರಾವ್ ಅವರನ್ನ ಕೇಳಿತು, ಯಾಕೆ ಸ್ವಾಮಿ ಇಷ್ಟೆಲ್ಲ ಡೆಂಗಿ ಸಂಕಷ್ಟದ ಮಧ್ಯೆ ನೀವು ಆರಾಮಾಗಿ ಈಜಾಡ್ಕೊಂಡಿದ್ದೀರಲ್ಲ, ಸರಿನಾ ಇದು ಅಂತ. ಇಲ್ಲ, ನಾನು ಪಾಲಿಕೆಯ ಈಜುಕೊಳದಲ್ಲೇ ಈಜಾಡಿದ್ದು, ತಪ್ಪೇನಿದೆ, ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ದಿನೇಶ್ ಗುಂಡೂರಾವ್ ಸಮರ್ಥನೆ ಕೊಟ್ಕೊಂಡಿದ್ದಾರೆ. ಟ್ವೀಟ್ ಮಾಡಿರ್ತಾವೆ, ಸ್ವಿಮ್ಮಿಂಗ್ ಪೂಲ್ ಈಜಾಡಿ ಸಂಬಂಧಪಟ್ಟ ಒಂದು ಟ್ವೀಟ್ ಮಾಡಿ ಏನು ಹೇಳ್ತೀರಾ? ಅದೇ ಮಜಾ ಮಾಡೋಕೆ ಹೋಗಿರೋದು. ನಾವು ನಮ್ಮ ದೈಹಿಕ ಒಂದು ಚಟುವಟಿಕೆ ನಾನು ಹೋಗಿ ನಮ್ಮ ಕಾರ್ಪೊರೇಷನ್ ಸ್ವಿಮ್ಮಿಂಗ್ ಪೂಲಲ್ಲಿ ಬೆಳಗಿನ ಜಾವ 6:30 ಹೋಗಿ ಸ್ವಿಮ್ ಮಾಡಿ 2 ದಿವಸ ಪ್ರವಾಸ ಮಾಡಿದ್ದೀನಿ ನಾನು. ಸೊ ಸುಮ್ಮನೆ ಅವರು ಅನಾವಶ್ಯಕವಾಗಿ ಈ ಥರ ಲಘುವಾಗಿ ಮಾತಾಡೋದು, ಅವ್ರು ಬಹುಶಃ ದೈಹಿಕವಾಗಿ ನಮ್ಮ ಫಿಟ್ನೆಸ್ಸನ್ನು ಯಾವ ರೀತಿ ಇಟ್ಕೋಬೇಕು ಅದು ಪ್ರತಿಯೊಬ್ಬರು ಮಾಡಿದ್ರೆ ಒಳ್ಳೆಯದು. ಅದರಲ್ಲಿ ಏನು ಅದು ತಪ್ಪಂತ ನಾವು ಯಾರು ಹೇಳೋಕ್ಕಾಗಲ್ಲ. ಬಹುಶಃ ಅವ್ರಿಗೆ ಸ್ವಿಮ್ಮಿಂಗ್ ಅಂತ ಹೇಳಿದ್ರೆ ಮೋಜು ಮಸ್ತಿ ಇರ್ಬೋದು. ಬಿ ಜೆ ಪಿ ಅವ್ರಿಗೆ ಅವರು ಸ್ವಿಮ್ಮಿಂಗ್ ಮಾಡೋದು ಮೋಜು ಮಸ್ತಿಗೆ ಮಾಡ್ಬೋದೇನೋ ಅಲ್ವಾ? ರಾಜ್ಯದಲ್ಲಿ ಇದೆ ಐಷಾರಾಮಿ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದ್ರು ಅಂತ, ಆ ರೀತಿ ಅಂತ ಅವ್ರ ಟ್ವೀಟ್. ಕಾರ್ಪೊರೇಷನ್ ಸ್ವಿಮ್ಮಿಂಗ್ ಪೂಲ್, ಮಂಗಳೂರು ಕಾರ್ಪೊರೇಷನ್ ಸ್ವಿಮ್ಮಿಂಗ್ ಪೂಲ್, ಅದು ಸರ್ಕಾರ ಸ್ವಿಮ್ಮಿಂಗ್ ಪೂಲು, ರಿಸಾರ್ಟ್ ಅಲ್ಲ. ನಿನ್ನೆ ಯಾವುದೋ BJP ಕಾರ್ಯಕ್ರಮದಲ್ಲಿ ಬಿಯರ್ ಹಂಚ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳಿ ಅವರು, ಅದೇನು ಅವರ ಸಿದ್ಧಾಂತ ಅಂತ. ಅವರ ಕಾರ್ಯಕ್ರಮಗಳಲ್ಲಿ ಮದ್ಯ ಹಂಚಿಕೆ ಮಾಡೋದು, ಅದ್ರ ಬಗ್ಗೆ ಹೇಳಿ. ಇದು ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಏನು ಈಜು ಸಂಬಂಧಪಟ್ಟಂತೇನಿದೆ ಅದು ಏನು ಕ್ರೀಡೆಯ ಇರುವಂಥದ್ದು, ಮತ್ತು ಜೊತೆಗೆ ಐಷಾರಾಮಿ ಅಲ್ಲ, ಬಿಜೆಪಿಗೆ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.